ಇದೇ ನಮ್ಗೆ ಅನ್ನ ಕೊಡ್ತಾ ಇರೋದು. ನಮ್ಮ ಜೀವನನೇ ಇದರಲ್ಲಿ ಹುಡುಗನಿಂದಲೂ ಕಬ್ಬಣ ಬಿಡ್ಕೊಂಡು ಜೀವನ ಮಾಡ್ಕೊಂಡು ಏನು ಸಾಧನೆ ಮಾಡೋಕ್ಕಾಗಿಲ್ಲ. ನಮಗೆ ಭಾಳ ಸಂತೋಷ ಆಯ್ತು ಸರ್, ನೋಡಿ ತುಂಬ ಸಂತೋಷ ಆಯಿತು. ದರ್ಶನ್ ಒಂದು ಫಿಲಮು ನಮ್ಮ ಬಗ್ಗೆ ತೆಗೆದ್ರಿಂದ ನಮಗೆ ಭಾಳ ತುಂಬ ಹೆಮ್ಮೆ. ಕುಲ್ಮೇನೆ ದೇವಸ್ಥಾನ ಕೆಲ್ಸನೇ ದ್ಯಾವ್ರ ಅನ್ಕೊಂಡಿದ್ ನನಗೆ ಆ ದ್ಯಾವ್ರ ಕೊಟ್ಟು ವರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಮಾಡಬೇಕು ಒಂದು ಬಸ್ಸು ಇನ್ನೊಂದು ಯಾವುದೇ ಒಂದು ತಯಾರು ಮಾಡಬೇಕು ಅಂದ್ರೂ ಕಮ್ಮಾರಿಂದಲೇ ತಯಾರಾಗ್ತದ್ದು. ಹಸೆಗೆ ಕುಳ, ಆಮೇಲೆ ಕುಡ, ಕುಡ್ಲುಗಳು, ಜಿಗಣಿಗಳು, ಒಂದು ಕೆರೆಬಲ್, ಒಂದು ಕುಡ್ಲು, ಒಂದು ಮನುಷ್ಯನಿಗೆ ರೈತರಿಗೆ ಬೇಕಾದ ವಸ್ತುಗಳು ಪ್ರತಿಯೊಂದು ನಾವು ಮಾಡ್ತೀವಿ. ಇಷ್ಟು ದಿನ ಆಯ್ತು ನಮ್ಮ ಕಮ್ಮಾರ ಬಗ್ಗೆ ತೆಗೆದಿಲ್ಲ. ದರ್ಶನ್ ಬಗ್ಗೆ ಏನು ಕಷ್ಟ ಏನು ಸುಖ ಅನ್ನೋದು ಅವ್ರಿಗೆ ಗೊತ್ತು. ಅದರಿಂದ ತೆಗೆದು ಒಂದು ಫಿಲಮ್ ತೆಗೆದು ಇಡೀ ನಮ್ಮ ದೇಶಕ್ಕೆ ತೋರಿಸವ್ರೆ. ಅವ್ರ ಬಗ್ಗೆ ನಮ್ಮ ತುಂಬ ಧನ್ಯವಾದವನ್ನು ಹೇಳಿ. ಟ್ಯಾಂಕ್ನಲ್ಲಿ ಬರ್ತಾರೆ, ಈ ಶೆಡ್ ನೋಡಿ ಇವ್ರೇನು ತೀರಿಸ್ತಾರೆ. ನಾವು ಮಾಡ್ತೀವಿ ಕೆಲಸನ, ಕಷ್ಟಪಡ್ತೀವಿ, ಇವ್ರು ತೀರಿಸ್ತಾರ. ಈ ಥರ ಸೆಟ್ ಹಾಕಿದ್ರೆ ತೀರಿಸ್ತಾರ ಕೊಡಲ್ಲ ಕೊಟ್ರೆ. ಈ ಥರ ಇರೋದ್ರಿಂದ ಬೇಜಾರಾಗಿ ಸಾಲ ಕೇಳೋದೇ ಬಿಟ್ಬಿಡಿ ಸರ್. ನಾವು ಇದೇ ನಮ್ಗೆ ಅನ್ನ ಕೊಡ್ತಾ ಇರೋದು. ನಮ್ಮ ಜೀವನನೇ ಇದರಲ್ಲಿ. ನಮ್ಮದು ಜಮೀನಿಲ್ಲ, ತೋಟ ಇಲ್ಲ, ಏನೂ ಇಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ಅಂದರೆ 8 ವರ್ಷ ಹುಡುಗನಿಂದಲೂ ಕಬ್ಬಣ ಬಿಡ್ಕೊಂಡು ಜೀವನ ಮಾಡ್ಕೊಂಡು ಏನು ಸಾಧನೆ ಮಾಡೋಕ್ಕಾಗಿಲ್ಲ. ಗೌರ್ಮೆಂಟ್ನವ್ರು ಯಾವುದೇ ಸವಲತ್ತು ಕೊಡಲ್ಲ ನಮಗೆ. ಗೌರ್ಮೆಂಟ್ನವ್ರು ಕೊಟ್ಟರು ಬ್ಯಾಂಕ್ನವ್ರು ಕೊಡಲ್ಲ. ಹಂಗಾಗಿ ತುಂಬ ಪ್ರಾಬ್ಲಮ್ಮು. ಆವಾಗಲಿಂದ ಚಿಕ್ಕ ಹುಡುಗನಿಂದಲೂ ಆಮೇಲೆ ಮದುವಾದ್ಮೇಲೆ ನಮ್ಮ ಮನೆಯವರು ಮದುವಾದ್ಕಿಲು ನಮ್ಮ ಮನೆಯವರು ಕಬ್ಬಣ ಬಿಡಿದ್ರು. ಅವರು ಕೆಲಸ ಮಾಡ್ತಾವ್ರೆ, ಅಲ್ಲಿ ಅವರು ಕೆಲಸ ಮಾಡ್ತಾರೆ ಸರ್. ಈಗ ದರ್ಶನ್ ಅವ್ರ ಸಿನಿಮಾದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಲ್ಲ, ಒಂದು ಸಿನಿಮಾ ಬಂತು. ಸೊ ಅದು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ನಮಗೆ ಭಾಳ ಸಂತೋಷ ಆಯ್ತು ಸರ್, ನೋಡಿ ತುಂಬ ಸಂತೋಷ ಆಯಿತು. ದರ್ಶನ್ ಒಂದು ಫಿಲಮು ನಮ್ಮ ಬಗ್ಗೆ ತೆಗೆದ್ರಿಂದ ನಮಗೆ ಭಾಳ ತುಂಬ ಹೆಮ್ಮೆ. ಅಂದರೆ ನಾವು ಹೋಗಿ ನೋಡಿದ್ವಿ, ಎಲ್ಲ ನೋಡಿದ್ವಿ. ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಸರ್. ಎಲ್ಲ ಬ್ಲೇಡಲ್ಲಿ ಎಲ್ಲ ಕಬ್ಬಣ ತಂದು ಹೊಡ್ಕೊಂಡ್ರೆ ಅದೇ ನೋವೆಲ್ಲ ಬರ್ತವೆ, ಎಲ್ಲ ನೋವು ಬರ್ತವೆ. ಅವಾಗ ನಮಗೆ ಒಂದು ಮಿಷಿನ್ನು ತಗೊಂಡು ಬಂದು ಈ ಕಬ್ಬಣ ಬಡಿಯೋಕ್ಕೆ ಒಂದು ಮಿಷಿನನ್ನು ತಗೊಂಬಂದು ನಾವು ಎಲ್ಲ ಒಂದು ಈಗ ಎಲ್ಲ ಒಂದು ಕಡೆಯಿಂದ ಮಿಷಿನ್ ತಗೊಂಬರ್ತಾರೆ. ಮಿಷಿನ್ ಒಂದು 2 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಮಿಷಿನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಬ್ಬರು ಕಾರ್ಖಾನೆ ಇರಲಿಲ್ಲ ಇನ್ಲಿಂದಲೂ. ನಮ್ಮ ಒಂದು ಗರಡ್ಗಂಬ ಮಾಡಬೇಕು, ಒಂದು ಬಸ್ಸು ಇನ್ನೊಂದು ಯಾವುದೇ ಒಂದು ತಯಾರು ಮಾಡಬೇಕು ಅಂದ್ರೂ ಕಮ್ಮಾರಿಂದಲೇ ತಯಾರಾಗ್ತದ್ದು. ಕಮ್ಮಾರ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಈಗ ಬಂದವೆ ಫ್ಯಾಕ್ಟ್ರಿಗಳು, ಆಮೇಲೆ ಮಿಷಿನ್ ತಯಾರು ಅವು ಇವು ಈಗ ಬಂದವು ಅಷ್ಟೇ. ಅವಾಗ ಮುಂಚೆ ಕೈಯಲ್ಲೇ ಎಲ್ಲ ಮಾಡೋರು, ಕೈಯಲ್ಲೇ ಕೆಲಸ ಮಾಡೋರೆಲ್ಲ ಕೈಯಲ್ಲೇ ತಯಾರಿಸೋರು. ಯಾವುದೇ ಒಂದು ಮಿಷಿನರಿ ಏನನ್ನ ಒಂದು ಸಾಮಾನು ಬೇಕು, ಒಂದು ಬೇರಿಂಗ್ ಬೇಕು, ಇನ್ನೊಂದು ಬೇಕು, ಎಲ್ಲ ಕೈಯಲ್ಲಿ ಮಾಡೋರು. ನೀವು ಎಷ್ಟು ವರ್ಷದಿಂದ ಮಾಡ್ಕೊಬರ್ತಿದ್ದೀರಾ ಸರ್? ನಂದು ಈಗ ನನಗೆ 55 ವರ್ಷ. ನಾನು ಸುಮಾರು 45 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆಯವರೆಲ್ಲ ಮಾಡ್ತಿದ್ದಾರೆ? ನಮ್ಮ ತಂದೆಯವರೆಲ್ಲ ಇದೆಯಾ, ನಮ್ಮ ತಾತರು ಇದೆ. ನಮ್ದು ಏನೈತೆ ನಮ್ಮ ಕಮ್ಮಾರು ಅಂತ ಹೆಸರು ನಮ್ದು. ಅಂದ್ರೆ ನಮ್ದು ಫುಲ್ ಕಸ್ಬೆ ಇದು. ಈಗ ಎಷ್ಟು ಏನೇನು ಮಾಡಿದ್ದೀರಾ ನೀವು? ಏನೇನು ಮಾಡ್ತೀರಾ ಸರ್? ಎಲ್ಲ ಐಟಮ್ ಮಾಡ್ತೀವಿ ನಾವು. ಕುಡ್ಲು, ಆಮೇಲೆ ಬ್ಯಾಸೆಗೆ ಕುಳ, ಆಮೇಲೆ ಕುಡ, ಕುಡ್ಲುಗಳು, ಜಿಗಣಿಗಳು, ಒಂದು ಕೆರೆಬಲ್, ಒಂದು ಕುಡ್ಲು, ಒಂದು ಮನುಷ್ಯನಿಗೆ ರೈತರಿಗೆ ಬೇಕಾದ ವಸ್ತುಗಳು ಪ್ರತಿಯೊಂದು ನಾವು ಮಾಡ್ತೀವಿ. ರೈತರು ನಮ್ಮ ಹತ್ರಕ್ಕೆ ಬರ್ಲಿದ್ರೆ ಆಗದೇ ಇಲ್ಲ, ಏನು ಮಾಡೋಕ್ಕಲ್ಲ. ಅವರು ಕಮ್ಮಾರನ ಹತ್ರಕ್ಕೆ ಬರಲೇಬೇಕು. ಅವರು ಹುಡುಕ್ಯಂಬಂದು ಕಮ್ಮಾರನ್ನ ಮನೆ ಊರಲ್ಲಿ ಇಟ್ಕೊಳೋರು. ಕಮ್ಮಾರನ್ನ ಕಸುಬ್ದಾರಿಲ್ಲ, ನಮ್ಮೂರಿಗೆ ನೀವು ಬರಬೇಕು, ಏನೋ ಒಂದು ಮಾಡಿಸ್ಕೋಬೇಕು ಅಂದ್ರೆ ಎಲ್ಗೋ ಎಷ್ಟೋ ಕಿಲೋಮೀಟ್ರ್ ಹೋಗ್ಬೇಕು. ಅದರಿಂದ ಏನು ಮಾಡೋರು, ಕಮ್ಮಾರನ್ನ ಹುಡುಕ್ಯಂಡೇ ಬರೋರು. ಎಲ್ಲಿಗೆ? ನಮ್ಮೂರಿಗೆ ಬರಬೇಕು ನೀನು ಕೆಲಸ ಮಾಡೋಕ್ಕೆ, ನಿನಗೆ ಏನು ಸವಲತ್ತು ಬೇಕೋ ಕೊಡು ಅನ್ನೋರು, ಕೊಡ್ತೀವಿ ಅನ್ನೋರು. ರಾಗಿ ಕೊಡೋರು, ದುಡ್ಡು ಕಾಸು ಕೊಡೋರು. ಅವ್ರಿಗೆಲ್ಲ ಕೆಲಸ ಕೂಡ ನಾವು ಮಾಡಿಕೊಡ್ತೀವಿ. ಏನೇನು ಮಾಡ್ಕೊಂಡು ಕೊಟ್ಟಿದ್ದೀರಾ? ಮಚ್ಚು ಈಗ ಏನು ಮಾಡ್ತೀವಿ? ಈಗ ಎಲ್ಲ ಮಚ್ಚು, ಕೊಡ್ಲಿ, ಇವು ಕುಡ್ಲು, ಆಮೇಲೆ ಕುಳ, ಕೊಂಡಿ, ಏನು ರೈತರಿಗೆ ಏನು ಬೇಕಾದ ವಸ್ತುಗಳು ಎಲ್ಲವೂ ಮಾಡಿಸವ್ರೆ, ಯಾವುದೂ ಬಿಟ್ಟಿಲ್ಲ. ಸವಲತ್ತು ಏನು ಕೊಟ್ಟಿಲ್ಲ. ವಿಶ್ವಕರ್ಮ ಅನ್ನೋರಿಗೆ ಅವ್ರಿಗೆ ಹೋದ ಸವಲತ್ತು ಕಬ್ಬಣ ಬಡ್ಕೊಂಡ್ರಿಗೆ ಬರ್ತಾ ಇಲ್ಲ, ಕಬ್ಬಣ ಬಡ್ಕೊಂಡ್ ತಿನ್ನೋರಿಗೆ ಬರ್ತಾ ಇಲ್ಲ ಪಾಪ. ಹಿಂದೆ ಅವಾಗ 2 ಕೈಯಲ್ಲಿ ತಿದೆ ಹಿಂಗ್ ಒತ್ತಿದ್ವಿ, ಆಮೇಲೆ ಹಿಂಗ್ ಎಳಿತಿದ್ವಿ.
ಹಿಂಗೆ ಎಳಿತಿದ್ವಿ. ಅವೆಲ್ಲ ತೆಗೆದ್ಮೇಲೆ ಈಗ ಆಮೇಲೆ ಈಗ ತಿರುವಾದ್ ಬಂದು ಸರ್. ತಿರುವಾದ್ ಬಂದ್ಮೇಲೆ ಈ ಕರೆಂಟ್ ಇಂದು ಸ್ವಿಚ್ ಇವು ಬಂದ್ಮೇಲೆ ಇವನ್ನೆಲ್ಲ ಹಾಕೊಂಡಿದ್ ಸರ್. ತಿರುಗಿಸ್ಕೊಂಡ್ ಕೂತ್ಕೊಂಡರು. ಆಮೇಲೆ ಚಮಟಿಗೆ ತಗೊಂಡು ಬಡಿಯೋರು. ಇಲ್ಲಿ ಚಮಟಿಗೆ ಇದೆ, ಚಮಟಿಗೆ ತಗೊಂಡು ಒಂದ್ ಏಟ್ ಹಾಕೋಣ ಅಂದ್ರೆ ಹಾಕಾರು. ಈಗ ನೀವು ಕೆಲಸ ಮಾಡೋರ ಹತ್ರ ಬಂದ್ಬಿಟ್ಟು ಈ ಕೊಲೆ ಪಲೆ ಮಾಡೋರು, ರೋಡಿಸಮ್ ಮಾಡೋ ಅಂತಾರೋ ನಿಮ್ಮ ಹತ್ರನೇ ಬಂದು ಲಾಂಗ್ಗಳೆಲ್ಲ ಆರ್ಡರ್ ಕೊಟ್ಟೆಲ್ಲ ಮಾಡಿಸ್ಕೊಂಡ್ರಂತೆ ನಿಮ್ ಮಾಡ್ತೀರಾ ಸರ್ ಆ ಥರ? ಸರ್ ನಾವು ಲಾಂಗು ಪಾಂಗು ಮಾಡಲ್ಲ, ಅದು ಲಾಂಗ್ ಏನು ಮಾಡಲ್ಲ. ಇದನ್ನ ಕುಡ್ಲು, ಇದು ತೋಟ ಕೆಲ್ಸಕ್ಕೆ ಇದು ಬರುತ್ತೆ. ಈ ಕುಡ್ಲು ತಗೊಂಡೋಗಿ ಇದು ಗಿಡ ಹಾಕ್ಕೊಡು ಅಂತ ತಗೊಂಡೋಗ್ಬಿಟ್ಟು ಅವರು ಏನ್ ಬೇಕಾದ್ರೆ ಮಾಡ್ಕೋಬಹುದು ಅವ್ರು. ಅಷ್ಟು ಬಿಟ್ರೆ ನೀವು ಆ ಥರ ಮಾಡ್ಕೊಡಲ್ಲ. ನಾವು ಲಾಂಗು ಪಾಂಗು ಮಾಡ್ಕೊಡಕ್ಕಾಗಲ್ಲ. ಯಾಕೆ ಲಾಂಗ್ ಏನಕ್ಕೆ ಅಂತ ಕೇಳ್ತೀವಿ ನಾವು. ಲಾಂಗ್ ಏನಕ್ಕೆ ಅಂದ್ರೆ ದೂರದವ್ರು ಯಾರನ್ನ ಬಂದು ಕೇಳಿದ್ರೆ ಮಾಡ್ಕೊಡಲ್ಲ ನೀವು? ಮಾಡ್ಕೊಡಲ್ಲ. ಲಾಂಗ್ ಏನಕ್ಕಪ್ಪ, ಏನಕ್ಕೆ ಬೇಕು ನಿಮ್ಗೆ ಲಾಂಗು ಅಂತ ಕೇಳ್ತೀವಿ. ಆಮೇಲೆ ಇಲ್ಲ ಈಗ ಹಬ್ಬ ಹುಣ್ಣಿಮೆದಾಗ ಮರಿ ಹೊಡಿಯಕ್ಕೇನಲ್ಲ ಇದು, ಮತ್ತೆ ತೋಟದಲ್ಲಿ ಕೆಲಸ ಮಾಡಕ್ಕೇನಲ್ಲ, ಏನಕ್ಕಲ್ಲ, ಅದು ಏನಕ್ಕೆ ಲಾಂಗು? ನಾವು ಮಾಡಲ್ಲ ಲಾಂಗ. ಸರ್, ಈಗ ದರ್ಶನ್ ಅವರು ಒಂದು ಸಿನಿಮಾದಲ್ಲಿ ನಿಮ್ಮ ಕೆಲಸದ ಬಗ್ಗೆನೇ ಮಾಡಿದ್ರು, ಅದಕ್ಕೆ ಏನು ಅನ್ಸುತ್ತೆ ನೀವು ನೋಡಿದ್ರ ಸಿನಿಮಾ? ನಮಗೆ ತುಂಬಾ ಹೆಮ್ಮೆ ಸರ್, ತುಂಬಾ ಬಹಳ ಸಂತೋಷ. ನಮ್ಗೆ ನಮ್ಮ ಕಮ್ಮಾರದ ಬಗ್ಗೆ ತೆಗೆದ್ರೋದ್ರಿಂದ ನಮಗೆ ಬಹಳ ತುಂಬಾ ನಮಗೆ ಮನಸ್ಸಿಗೆ ಬಹಳ ಇಷ್ಟ ಆಯ್ತು. ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಬಗ್ಗೆ? ಇಲ್ಲ ಸರ್, ಯಾರು ಇಷ್ಟ ದಿನ ಆಯ್ತು ನಮ್ಮ ಕಮ್ಮಾರ ಬಗ್ಗೆ ತೆಗೆದಿಲ್ಲ. ದರ್ಶನ್ ಬಗ್ಗೆ ಇವತ್ತು ನಮ್ಮ ಅದು ಏನು ಕಷ್ಟ ಏನು ಸುಖ ಅನ್ನೋದು ಅವ್ರಿಗೆ ಗೊತ್ತು. ಅದರಿಂದ ತೆಗೆದು ಒಂದು ಫಿಲಮ್ ತೆಗೆದು ಇಡೀ ನಮ್ಮ ದೇಶಕ್ಕೆ ತೋರಿಸವ್ರೆ. ಅವ್ರ ಬಗ್ಗೆ ನಮ್ಗೆ ತುಂಬಾ ಧನ್ಯವಾದವನ್ನು ಹೇಳ್ತಾರೆ. ಜಾಸ್ತಿ ಆರ್ಡರ್ ಕೊಟ್ರೆ ಕಡಿಮೆಗೆ ಏನಾದ್ರು ಮಾಡ್ಕೊಂಡು ಕೊಡ್ತೀವಿ. ಜಾಸ್ತಿ ಆರ್ಡರ್ ಕೊಟ್ರೆ ಕಡಿಮೆ ಮಾಡ್ಕೊಡ್ತೀವಿ. ಎಲ್ಲಿರೋದು ನೀವು? ಎಲ್ಲಿರೋದು ನಿಮ್ದು ಸರ್? ನಮ್ದು ಹಂಸಂದ್ರ. ಅಡ್ರೆಸ್ ಹೇಳಿ, ಅಡ್ರೆಸ್ ಹೇಳಿ. ತುರೇಕ್ ಇದು KB ಕ್ರಾಸ್ ಇಂದ ಹಂಸಂದ್ರ ಸಿಮೆಂಟ್ ಫ್ಯಾಕ್ಟ್ರಿ, ಅಲ್ಲೇ ಸರ್ ನಮ್ಮ ಮನೆ. ಅಲ್ಲಿಂದ ಅಪ್ ಅಂಡ್ ಡೌನ್ ಇಲ್ಲಿ ಬಂದು ಮಾಡ್ತೀವಿ.